ಸತ್ತೋದ್ಲು. ಪಾಪ. ರಾತ್ರಿ ಏನೋ ಕಾರ್ತಿಕ ದೀಪಗಳು ಉರಿತಿದ್ದಂಥ ಮನೆಯಲ್ಲಿ ಬೆಚ್ಚಗಿರ್ತಿದ್ಲು. ಬೆಳಕಾಗೋಷ್ಟ್ರಲ್ಲಿ ಪೂರ್ತಿಯಾಗಿ ನೀರಲ್ಲಿ ಮುಳುಗಿ ನೀರ್ಪಾಲಾಗೋಗ್ಬಿಟ್ಲು. ಪಾಪ ಅವಳಿಗೆ ಹಣ ಕೂಡ ಸಿಗಲ್ಲ. ಮೀನ್ಗಳು ತಿನ್ಬಿಡ್ತಾವಮ್ಮ ಅವ್ರೆ. ಅವಕ್ಕೆ ಆಹಾರ ಹಾಕಿರೋ ಪುಣ್ಯನಾದ್ರೂ ಸಿಗ್ಲಿ ಭೂಪಿ. ನನ್ ಮಗಳೇ ಈ ಅರಮನೆಗೆ ಮಹಾರಾಣಿ. ಬೇಗ ಹೋದ್ರೆ ಅಲ್ಲಿ ನೋಡ್ಬೇಕಾಗಿರೋ ಕಾರ್ಯಕ್ರಮಗಳು ತುಂಬಾನೇ ಇವೆ. ನಡೀರಿ. ಕಲ್ಯಾಣಿ, 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 ನೀನು ಒಂದು ವಿಷಯ ನೆನ್ಪಿಟ್ಕೊಮ್ಮ. ನಿನ್ನ ರಕ್ತ ನಿನ್ನ ತಂದೆ ಶಿವದೇವ ಅವ್ರದ್ದು. ನೀನು ಹರಿರಾಜ ವಂಶಕ್ಕೆ ನೀನು ಯುವರಾಣಿ ಆಗ್ಬೇಕು, ಯುವರಾಣಿ ಆಗ್ಬೇಕು, ಯುವರಾಣಿ ಆಗ್ಬೇಕು. ಯುವರಾಣಿ ಆಗ್ಬೇಕಮ್ಮ, ಯುವರಾಣಿ ಈ ಬೆಂಕಿ ಕೂಡ ನನ್ನ ಸೊಸೆ ಥರ ಇವಾಗ ಬರಲ್ಲ ಅವಾಗ ಬರಲ್ಲ ಅಂತ ಉರಿತಾ ಇದೆ. ಹೆರಿಗೆಗೆ ಅಂತ ತವ್ರ ಮನೆಗೆ ಹೋಗಿರೋ ಅತ್ತಿಗೆ ಇನ್ನೂ ಬಂದಿಲ್ಲ ಅಂದರೆ ಮತ್ತೆ ಮಗು ಗೊಟಕ್ಕಂತ ಇದ್ರಲ್ಲೇ ತಲೆಗೆ ಹೊಡೆದು ಬಿಡ್ತೀನಿ. ನಿನಗೇನಾಗೋಯ್ತೆ ಅಮ್ಮ? ನಿನ್ಗಲ್ವೇ ಅವಳಿಗೆ. ಇಲ್ಲಿ ಕೇಳಮ್ಮ, ಅತ್ತಿಗೆಗೆ ಒಂದ್ಸಲ ಅಲ್ಲ 2 ಸಲ ಅಲ್ಲ 3 ಮಗುನು ಹಾಗೆ ಹೋಯ್ತಲ್ಲ, ಅದೇ ನನ್ನ ಸಂಕಟ. ನನ್ನ ಮಗ ಸಾಯೋಕ್ಕೂ ಮುಂಚೆ ಮಾಡಿರೋ ಒಂದು ಒಳ್ಳೆ ಕೆಲಸ ಏನಂದ್ರೆ ಸೊಸೆಗೆ ಹೊಟ್ಟೆ ತುಂಬಿಸಿರೋದು. ಈ ಸಾರಿನೂ ಮಗಿನ ಕಳ್ಕೊಂಡ್ರೆ
ಹೇಳಮ್ಮ. ತುಂಬು ಗರ್ಭಿಣಿ ಅಂತ ತವ್ರ ಮನೆಗೆ ಬಂದೆ. ಈಗ ಬರಿಗೈಲಿ ಅತ್ತೆ ಮನೆಗೆ ಹೋದ್ರೆ ಮನೆಯಿಂದಾನೇ ಆಚೆ ಹಾಕ್ತಾರೆ. ನಿನ್ ದೇವಸ್ಥಾನದ ಮುಂದೆ ಇರೋ ನದಿಗೆ ಹಾರಿ ಸಾಯ್ತೀನಿ. ನಿನ್ನ ಹತ್ರನೇ ಬಂದ್ಬಿಡ್ತೀನಿ ತಾಯಿ, ಬಂದ್ಬಿಡ್ತೀನಿ. ಅಯ್ಯೋ, ಮಗ, ನಿನ್ನನ್ನು ಕಾಪಾಡ್ಕೊಳಕ್ಕೆ ನಿಮ್ಮಮ್ಮ ಎಷ್ಟು ತ್ಯಾಗ ಮಾಡಿದ್ಲು ಈಗ ನೀನೇ ನೋಡಿದೀಯ. ನಿನ್ನನ್ನು ನಾನು ಸಾಕ್ತೀನಿ. ಮಹೇಶ್ವರಮ್ಮ ತಾಯಿಯಿಂದ ಮತ್ತೆ ನಾನು ತಾಯಿ ಆಗಿದ್ದೀನಿ. ನಿಮ್ಮಮ್ಮ ನಿನ್ನನ್ನು ಇಲ್ಲಿಗೆ ಎತ್ಕೊಂಡು ಬಂದಿದ್ದಾಳೆ. ನೀನು ಯಾರೋ ನನಗೆ ಗೊತ್ತಿಲ್ಲಮ್ಮ, ಇನ್ನೊಬ್ಬರಿಗೆ ಗೊತ್ತಾಗ್ಲೂಬಾರ್ದು. ನೀರಲ್ಲಿ ತೇಲ್ಕೊಂಡು ಬಂದೆ. ಮತ್ತೆ ತಾಯಿಯಾಗೋ ಅದೃಷ್ಟ ಇಲ್ಲದೆ ಇರೋ ನನ್ನನ್ನ ನಿನ್ನ ಮಗುಗೆ ತಾಯಿ ಆಗೋ ಭಾಗ್ಯ ಕೊಟ್ಟಿದೀಯ. ಹೋಗ್ತಿದೀಯಲ್ಲ ಅಕ್ಕ, ಆ ಗಂಗಾ ತಾಯಿ ಮಡಲ್ ಸೇರ್ಬಿಟ್ಯ ಅಕ್ಕ. ಬಾಬಾ ಹೋಗೋಣ. ಮಹಾದೇವಿ, ನನ್ನ ಮಗ ಶಿವದೇವ್ ಸೊಸೆ ಕಮಲಿ ಮೊಮ್ಮಗಳನ್ನ ಜೊತೆಯಲ್ಲೇ ಕರ್ಕೊಂಡು ಬರ್ತಿದ್ದಾನೆ. ತಡ ಆಗಿದ್ದಕ್ಕೆ ಕೋಪ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೆ. ನಿಮ್ ಸಂತೋಷನ ಹೀಗೆ ಸಂಭ್ರಮಿಸ್ತೀರಾ ಅನ್ಕೊಂಡಿರ್ಲಿಲ್ಲ. ಕುಂಕುಮದ ನೀರಲ್ಲಿ ದೃಷ್ಟಿ ತೆಗಿತೀನಿ.
ಶಿವ 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 ಏನಾಯ್ತು ಇವನ್ಗೆ? ಶಿವ ಏನಾಯ್ತು ಕಂದ? ಮಾತಾಡು ಕಂದ. ಶಿವ, ಅಗ್ನಿದೇವ ಏನಾಯ್ತು ಇವನ್ಗೆ? ಯಾಕೆ ಮಾತಾಡ್ತಿಲ್ಲ? ದೊಡ್ಡಮ್ಮ, ಅದೃಷ್ಟ ಇರೋದಕ್ಕೆ ನಮ್ಮಣ್ಣ ಇನ್ನೂ ಜೀವಂತವಾಗಿದ್ದಾನೆ. ಮತ್ತೆ ನನ್ನ ಸೊಸೆ, ನನ್ನ ಮೊಮ್ಮಗಳಲ್ಲಿ ಎಲ್ಲಿ? ಕ್ಷಮಿಸ್ಬಿಡಿ ಅತ್ತೆ, ಅವ್ರಿನ್ ಬರಲ್ಲ. ಭಾವನವ್ರನ್ನ ಉಳಿಸ್ಬಿಟ್ಟು ಅವ್ರನ್ನ ನಮ್ಮೆಲ್ಲರಿಂದ ದೂರ ಮಾಡ್ಬಿಟ್ಟು ದೇವ್ರು. ನಾನು ಅವಳನ್ನ ಮದುವೆ ಆಗಿದ್ದೀನಿ ಅನ್ನೋದು, ನಮಗೊಂದು ಹೆಣ್ಮಗು ಇದೆ ಅನ್ನೋದು, ಶಿವ, ಕಂದ ಶಿವ, ಏನಾಯ್ತು ಇವನ್ಗೆ? ಅಯ್ಯೋ ದೇವ್ರೆ. ಶಿವ, ಲಾಯರ್ ಅವರೇ, ಡಾಕ್ಟರ್ ಬರ ಕೇಳಿ. ದೊಡ್ಡಮ್ಮ, ನಾವಲ್ಲಿಗೆ ಹೋಗೋದ್ರೊಳಗಡೆ ಅಣ್ಣ ಬೆಂಕಿ ಬಿದ್ದಿರೋ ಮನೆ ಒಳಗಡೆ ಹೋಗ್ಬಿಟ್ಟಿದ್ದ. ಅಷ್ಟಕ್ಕೂ ಇಂಥ ಘಟನೆ ಹೇಗ್ ನಡೀತು? ದೇವ್ರ ಮುಂದೆ ಪೂಜೆಗೆ ಅಂತ ಇಟ್ಟು ದೀಪಾನೇ ತಾಯಿ ಮಗುನ ಬೆಂಕಿಲಿ ಸುಟ್ಟಾಕ್ಬಿಡ್ತಮ್ಮ. ಎಂತ ಕೆಟ್ಟ ಘಟನೆ ನಡೆದು ಹೋಯ್ತು. ನಿನ್ನ ಮುಖ ಸಹ ನೋಡಲ್ಲ ಅಂತ ನಿನ್ನ ದೂರ ಮಾಡ್ಕೊಂಡು ವರ್ಷ ಕೂಡ ಆಗ್ಲಿಲ್ಲ. ಈಗ ಈಗ ಹೇಳಕ್ ಹೆಸರಿಲ್ದಂಗೆ ಹೊರಟೋಗ್ಬಿಟ್ರಲ್ಲ. ಅಯ್ಯೋ, ಈ ಮನೆಯ ಯುವರಾಣಿ ಬೆಂಕಿಯಲ್ಲಿ ಸುಟ್ಟೋಗಿದ್ದಾಳಾದ್ರೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗ್ತಿಲ್ಲ ಮಹಾದೇವಿ. ನಮ್ಮ ಅಹಂ ಅವ್ರು ಸುಟ್ಟು ಹೋಗೋದಿಕ್ಕೆ ಕಾರಣ ಆಗೋಯ್ತು ರೀ. ಆ ದಿನನೇ ಇವ್ರನ್ನ ರಾಜ್ಮಹಲ್ ಒಳಗಡೆ ಕಾಲಿಡಕ್ಕೆ ಅವಕಾಶ ಕೊಟ್ಟಿದ್ರೆ ಹೀಗೆಲ್ಲ ನಡೀತಾ ಇರ್ಲಿಲ್ಲ. ಖಂಡಿತ ಹೀಗಾಗ್ತಿರ್ಲಿಲ್ಲ. ಅಯ್ಯೋ, ನಾನು ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸೋಗಾಯ್ತು ಮಹಾದೇವಿ. ಶಿವಯ್ಯ, ಮಾತಾಡೋ. ತುಂಬಾ ಅನ್ಯಾಯ ನಡೆದೋಯ್ತು ಕಣ ನಿನಗೆ. ನೀವು ಆ ರೀತಿ ಆದ್ರೆ ನನಗೆ ತುಂಬಾ ನೋವಾಗುತ್ತೆ ದೊಡ್ಡಮ್ಮ. ನೀವು ಸಮಾಧಾನ ಮಾಡ್ಕೊಳ್ಳಿ. ಮಾತಾಡೋ ಕಂದ, ಮಾತಾಡೋ. ಬಲವಂತವಾಗಿ ಕಣ್ಣೀರು ಹಾಕಬೇಡಿ, ಸಿಕ್ಕಾಕೋತೀರಾ. ಅರ್ಥ ಆಯ್ತು.
ಅದಕ್ಕೆ ಮಗು ಜೊತೆ ಬಂದ್ರೆ ಕೆಲ್ಸ ಏನು ಮಾಡ್ದೆ ಅದ್ ತಗೊಂಬ ಇದ್ ತಗೊಂಬ ಅಂತ ನನ್ನ ಹತ್ರನೇ ಹೇಳ್ತಾಳೆ. ಅತ್ತೆ ಅವ್ರೆ, ಈಗ ನಿಮ್ ಮಗಳು ಕೆಲ್ಸಕ್ಕೆ ಹೋಗ್ತಾಳೆ, ನನಗೆ ಕುಡಿಯೋದಕ್ಕೆ ದುಡ್ಡು ಕೊಡ್ತಾಳೆ. ಚಪ್ಲಿ ಕಿತ್ತೋಗತ್ತಷ್ಟೇ. ಆಗ ಅವಳನ್ನು ಕೂಡ ಒಲೆಗೆ ಹಾಕ್ಬೋದು. ಏಯ್, ಕರ್ಮ ಕರ್ಮ. ಮೀನ್ ಸಾರು. ಏ ಸೋಮಯ್ಯ, ಹೋಗ ಕಡೆ. ನಿನ್ನ ಅಳಿ ಅನ್ನೋ ಮರ್ಯಾದೆನೇ ಇಲ್ವಾ ಅತ್ತೆ? ಕೋಟ್ಯಾಧೀಶ್ವರ ಬಂದ ಅಂತ ಮೀನ್ ಸಾರು ಉಣ್ಣಕ್ಕಿಕ್ತೀನಿ. ಇದನ್ನ ನನ್ನ ಮೊಮ್ಮಗ ತಿಂದ್ಮೇಲೆ ಮಿಕ್ಕಿದ್ದಿದ್ರೆ ನೀನ್ ತಿನ್ನು ಅಂತೆ ಬಿಡು. ಹಾ, ಅವನ್ ಯಾವಾಗ ಬರ್ತಾನೋ ಏನೋ. ತಂಗಿ ಮಾತ್ರ ಬಂದ್ಬಿಡ್ಲು. ಜೊತೆಲಿ ಚಿಕ್ಕ ಮಗು ಕೂಡ ಇದೆ ಅಮ್ಮ. ಹೆಣ್ಣು ಮಗು. ಯಾವ್ದಾದ್ರೇನೆ ಭಾವನವ್ರು ಹೋಲ್ಕೆ ಇದೆಯಾ ಇಲ್ವೋ? ಓಯ್, ತಿಂಗಳು ಕಳೆದ್ಮೇಲೆನೆ ಹೋಲ್ಕೆ ಬರೋದು. ಹೋಗೋ. ಈ ಮಗಿನ ಎಲ್ಲಿಂದ ತಂದಿಯೇ? ಯಾಕಂಗೆ ಹೇಳ್ತಿದ್ಯಾ ಅತ್ತೆ? ಹೆತ್ತ ಮೇಲೆ ಅಮ್ಮ ಎತ್ಕೋಬಾರ್ದಾ? ಇವಳು ಯಾರೋ ಎತ್ತಿರೋ ಮಗುನ ಕಳ್ತನ ಮಾಡ್ಕೊಂಡು ಬಂದವಳೆ. ಇಲ್ಲ ಅತ್ತೆ, ನನ್ ಮಗಳೇ. ಇವತ್ತು ದಶಮಿ, ನೆನ್ನೆ ನವಮಿ ದಿನ ನೀನ್ ಹೆತ್ತಿದ್ದಿದ್ರೆ ಹೊಕ್ಕಳು ಕುಡಿ ಹಾಗೆ ಇರ್ತಿತ್ತು. ಹೊಕ್ಳು ಬಳ್ಳಿ ಬಿದೋಗಿದೆ ಅಂದ್ರೆ 1 ವಾರ ಆಗಿರ್ಬೇಕಲ್ವಮ್ಮ? ಅತ್ತೆಯವ್ರನ್ನ ಒಪ್ಸೋದಕ್ಕೆ ಯಾರ್ದೋ ಮಗುನ ತಗೊಂಡ್ ಬಂದಿದ್ಯಲ್ವಮ್ಮ? ಇಲ್ಲ, ಈ ಮಗು ನಂದೆ ನಂದೆ ನಂದೆ. ಬೇಕಾದ್ರೆ ನಾನು ಕೆಲ್ಸಕ್ಕೆ ಬೇಕಾದ್ರೂ ಹೋಗ್ತೀನಿ. ಅಲ್ಲಿ ಉರಿತಾ ಇರೋ ಕಟ್ಗೆ ನಿನ್ ಮುಖಕ್ಕೆ ಇಟ್ಬಿಡ್ತೀನಿ ಹಿಂಗೆಲ್ಲ ಮಾತಾಡಿದ್ರೆ. ನಿಜಾನ ಒಪ್ಪಿ ಈ ಮಗಿನ ಎಲ್ಲಿಂದ ತಂದ್ಯೋ ಅಲ್ಲೇ ಬಿಟ್ಬಿಡ್ ಬಾ.